ಮತ್ತು ಯವ್ವ ಊರಾಗೆಲ್ಲರೂ ಹೆಂಗದಾರ ಮನ್ಯಾಗೆಲ್ಲರೂ ಆರಾಮದಾರ ಅಪ್ಪ ಆರಾಮದಾನಿಲ್ವೇ ಯವ್ವ? ಹ್ಞೂ ನಮ್ಮ ಮಗಳ ಮನ್ಯಾಗೂ ಎಲ್ಲರೂ ಆರಾಮದಾರ, ಊರಾಗ ಎಲ್ಲರೂ ಆರಾಮದಾರ. ಎಲ್ಲರೂ ನಿನ್ನನ್ನು ಕೇಳದ ದಿನಕ್ಕೊಂದು 4-5 ಜನನಾರು ಕೇಳಿರ್ತಾರೆ ನೋಡವ ಊರಾಗ. ನೇತ್ರ ಯಾವಾಗ ಬರ್ತಾಳೆ ಅವರಿಗೆ ಗೊತ್ತಿಲ್ಲ ನಮ್ಮ ಮನ್ಯಾಗ ಆಗಿದ್ದು ಹಿಂಗೆ ಹೊರಗಡೆ ಹಾಕಿದ್ದು. ನಾವು ಇಲ್ಲ ನೌಕರಿ ಮಾಡೋಕೆ ಹೋಗೋಣ, ಅಲ್ಲೇ ಪ್ಯಾಟ್ಯಾಗ ಅದಾಳ, ಇಲ್ಲಿಂದ ಅಡ್ಡಾಡೋದು ಕಷ್ಟ ಆಕೈತಿ ಅಂತ ಏನೋ ಒಂದು ಸುಳ್ಳು ಹೇಳೀವಿ. ಹಂಗಾಗಿ ಎಲ್ಲರ ದಿನ ಕೇಳದ ನಿನ್ನನ್ನು. ಹೌದಾ ಚಿಕ್ಕಿ, ಇರಲಿ ಬಿಡ್ರಿ, ಹಂಗೆ ಹೇಳಿದ್ದೆ ಚಲೋ ಆತು. ಊರಾಗ ಎಲ್ಲರೂ ಕೇಳ್ತಾರೆ ಹಂಗಂದ್ರೆ ನನ್ನನ್ನು? ಹ್ಞೂ ನಮ್ಮ ಮಗಳ ನೀನು ಇಲ್ಲದಕ್ಕೆ ನೋಡಿ ನಮಗಂತೂ ಮನ್ಯಾಗ ನಿಧಾನ ಆಗವಲ್ದವ. ನೀನು ಯಾವಾಗ ನೋಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಮನ್ಯಾಗ ಸುಳ್ಳು ಹೇಳಿ ಬಂದೀವಿ. ಈ ಪಂಚವನ ಅತ್ತಿಗೆಮ್ಮಗೆ ಆರಾಮಿಲ್ಲ, ಆಸ್ಪತ್ರೆಗೆ ಹಾಕಾರ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ, ಸಂಜೆನಷ್ಟಿಗೆ ಬರ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಬಂದೀವಿ ಈಗ. ಹೌದನ್ಬಿ ಅಲ್ವೇ ಹೇಳ್ಬಿಡ್ಬೇಕಿಲ್ಲ, ನಾವು ಹೋಗಿ ನೇತ್ರವನ್ನು ಮಾತಾಡ್ಸ್ಕೊಂಡು ಬರ್ತೀವಿ ಅಂತಂದು. ಅಯ್ಯೋ ನೇತ್ರವ ಮತ್ತು ಅದಕ್ಕೊಂದಿಟ್ಟು ಹೊಟ್ಟೆ ಉರಿ ಪಟ್ಕೋತಾವ. ಆಮೇಲೆ ಇಲ್ಲರ ಒಂದು ತಟಗೆ ಆರಾಮಾಗದಿದ್ದು ನೀನು. ಆಮೇಲೆ ಇದಕ್ಕೂ ಒಂದು ಕೆಟ್ಟ ಕಣ್ಣು ಹಾಕಿದ್ವು ಅಂದ್ರವು ಮೊದಲ ದರಿದ್ರದವು. ಅಂಥವ್ರಿಂದ ನೀನು ದೂರ ಇರೋದು ಚಲೋವ. ಅದಕ್ಕೆ ನಾವೇನು ಹೇಳಿಲ್ಲ. ನೀನು ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ನೀನು ಈ ಮನೆಯಾಗಿರೋದ ಅಡ್ರೆಸ್ ಆಗಿರಲಿ, ನಿಂದು ಆಫೀಸಿಂದ ಅಡ್ರೆಸ್ ಆಗಿರಲಿ, ಮನ್ಯಾಗ ಯಾರ ಮುಂದೆ ಹೇಳಬೇಡ. ನನಗೆ ಮತ್ತು ನಿಮ್ಮವ್ಗ ಅಷ್ಟ ಗೊತ್ತಿದ್ರೆ ಸಾಕು. ಬೇಕಾದ್ರೆ ನಿಮ್ಮ ಅಪ್ಪಗೆ ಹೇಳಿ, ನಿಮ್ಮ ಅಪ್ಪಗೂ ಬ್ಯಾಡ ಅಂತ ಅನಿಸ್ತೈತಿ. ಯಾಕಂದ್ರೆ ಯಾವಾಗಾರ ಅವ್ರವ್ವ ಕೇಳಿದಾಗ ಹೇಳ್ಬಿಡತ್ತದನತ್ತ. ಅದಕ್ಕೆ ಯಾರ ಮುಂದೆ ಹೇಳಕೋಬೇಡ, ನಮ್ಗಿಬ್ರಿಗೆ ಅಷ್ಟೇ ಗೊತ್ತಿದ್ರೆ ಸಾಕು. ಆತ ಚಿಕ್ಕಿ. ಅಂದಂಗೆ ಯಾವಾಗೈತೆ ಬೇ ಆಕೆ ಪವಿತ್ರ ಹತ್ತಿದ ಮದುವೆ? ಇನ್ನು ಯಾವಾಗೈತೆ ನಮ್ಮ ಹಾಳಾಗೋಗ್ಲಿ, ಯಾವಾಗ ಮದುವೆ ಆಕೈತೋ, ಯಾವಾಗ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬರ್ತೀಯ ಅಂತ ಅನಿಸ್ಬಿಟ್ಟೈತೆ ನೋಡವ ಮಗಳ. ಇರಲಿ ಬಿಡವ, ಅದೆಲ್ಲ ನಮ್ಮದು ಗೋಳಿದ್ದಿದ್ದ, ಅದೆಲ್ಲ ಇರಲಿ ಬಿಡು. ಮತ್ತೇನು ಸಮಾಚಾರ? ಇವತ್ತು ಶಾಪಿಂಗ್ ಹೋಗ್ಬರಂದ್ರೆ ನಿಮಗೆ ಸೀರೆ ಗಿರಿ ಏನಾರು ಕೊಡಿಸ್ಲಾ ನಾನು? ನೇತ್ರವ ಏನು ಬೇಡವ, ನಾವು ಆರಾಮಾಗಿ ಚಂದನ ತಂಗೆ ಕುತ್ಕೊಂಡು ಮಾತಾಡ್ಕೊತ ಕುಂತ್ರೆ ಅಷ್ಟೇ ಸಾಕು. ನಮಗೆ ಬೇರೆ ಏನು ಬೇಡವ. ಹೊರಗಡೆ ಎಲ್ಲೂ ಹೋಗೋದು ಬೇಡ, ಇಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಅಂದಂಗೆ ನಿಜ ಹೇಳವ, ನೀನು ಇಲ್ಲಿ ಆರಾಮದಿಲ್ಲ, ಎಲ್ಲ ಆರಾಮೈತಿಲ್ಲ ನಿಂಗೆ? ನಿಜವ, ನಾನು ಆರಾಮದೀನಿ. ಪಾಪ ಅಜ್ಜಿ ನನಗೆ ಎಷ್ಟು ಜೀವ ಮಾಡ್ತೈತಿ. ನಮ್ಮ ಸ್ವಂತ ಅಜ್ಜಿನ ನನಗೆ ಜೀವ ಮಾಡೋಂಗಿಲ್ಲ ಬಿಡು, ಆದರೆ ಅಜ್ಜಿ ಸ್ವಂತ ಅಜ್ಜಿಗಿಂತ ಹೆಚ್ಚು ಜೀವ ಮಾಡ್ತೈತಿ. ನಾನು ಆಫೀಸ್ಗೆ ಹೋಗೋ ಮುಂದೆ ನನಗೆ ಬಾಕ್ಸಿಗೆ ಕಟ್ಟು ಕಳಿಸ್ತಾಳೆ, ಬೆಳಗ್ಗೆ ನಾಷ್ಟ ಮಾಡಿರ್ತಾಳೆ, ನಾನು ನಾಷ್ಟ ತಿನ್ನೋಷ್ಟಿಗೆ ಹಾಲು ಕಾಯಿಸ್ಕೊಡ್ತಾಳೆ, ಸಂಜೆಗೆ ಬರೋಷ್ಟಿಗೆ ಚಾರ ಕಾಫಿಯಾರು ಮಾಡಿಕೊಟ್ಟು ಮತ್ತು ಸಂಜೆಗೆ ಏನಾರು ತಿನ್ನಕ್ಕೆ ಕೊಡ್ತಾಳೆ, ಮತ್ತು ರಾತ್ರಿದ ಅಡುಗೆ ಇಬ್ಬರು ಸೇರಿ ಮಾಡ್ತೀವಿ ರಾತ್ರಿಗೆ. ಈ ಒಂದೊಂದು ದಿನ ಅದನ್ನು ತಾನೇ ಮಾಡಿಟ್ಬಿಡ್ತಾಳೆ ಅಜ್ಜಿ. ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರೆ ಆತು ಬಿಡು ಅಂತಂದು. ಅಷ್ಟು ಜೀವದ ಅಜ್ಜಿ. ನನಗಂತೂ ಏನೂ ಕೆಲಸ ಹೇಳಂಗಿಲ್ಲ, ಆರಾಮ್ ಚಂದನ ನಕ್ಕೊಂತ ಇರ್ತೀವಿ ಇಬ್ರು. ನನಗೆ ನೀವೇನಾರ ಯಾವಾಗಾರ ನೆನಪಾಗಿರ್ತೀರಲ್ಲ, ನೆನಪಾದಾಗ ಒಬ್ಬಕ್ಕೆ ಹಿಂಗೆ ಕುಂತಂದ್ರೆ ಬಂದರ ಮುಸಿ ಏನಾರ ಕತಿಯಾರ ಏನಾರ ಹೇಳಿ ನಗಸಿ ಮಲಗಿಸ್ತೈತೆ ಅಜ್ಜಿನ. ಓ ಹೌದನ, ಚಲೋ ಆತ್ ಬಿಡವ. ದೇವರು ಒಳ್ಳೆಯವರಿಗೆ ಕೈ ಬಿಡಲ್ಲ ಅಂತಾರಲ್ಲ, ಅದು ಮಾತ್ರ ಸತ್ಯ ನೋಡವ. ನೀನು ಹೆಂಗದಿಯೋ ಏನೋ ಅಂತಂದು ನಮಗಂತೂ ಚಿಂತೆ ಹತ್ತು ಬಿಟ್ಟಿದ್ದು ನೋಡವ. ಈಗ ಎಷ್ಟು ಸಮಾಧಾನ ಆಗುಂತಿತ್ತಂದ್ರೆ ನಿಜ. ನಮ್ಮ ಮನ್ಯಾಗ ಇಷ್ಟು ಆರಾಮಿಲ್ಲಾಗಿದ್ದಿ, ಇಲ್ಲ ಅಷ್ಟು ಆರಾಮದಿದ್ದಿ ನೋಡು. ಅಂದಂಗೆ ಸಾಗರಪ್ಪಗೂ ಪುಣ್ಯ ಬರಲಿ. ಇಂಥ ಚಲೋ ಮನ್ಯಾಗ ನಿನಗಿರಾಕ ಜಾಗ ಕೊಟ್ಟಾರಲ್ಲ, ಪುಣ್ಯ ಬರಲಪ್ಪ ಯಪ್ಪ. ನಾಳೆ ಒಳ್ಳೆ ಹೆಂಡತಿ ಸಿಗಲಿ ಸಾಗರಪ್ಪಗೆ, ಇಷ್ಟು ಸಹಾಯ ಮಾಡಲ್ಲ ನಮ್ಮ ನೇತ್ರವ್ಗೆ. ಚಿಕ್ಕಿ. ಮತ್ತು ನೇತ್ರವ ಬರ್ರವ, ಹೊತ್ತಾತು ಊಟ ಗೀಟ ಮಾಡಿ ಆಮೇಲೆ ಮಾತಾಡ್ಕೊಂತ ಕುಂತ್ರಾತು. ಬರ್ರಿ, ಹೊತ್ತಾತು. ಎಲ್ಲನೂ ಬಿಸಿಗಿಡ್ಲ ನಾನು ಅಡುಗೆನ? ಅಯ್ಯ ಅಮ್ಮರ ಕುತ್ಕೋ ಬರ್ರಿ, ನೀವು ಕುತ್ಕೊಂಡಿರಿ, ನಾವು ಬಿಸಿ ಮಾಡ್ಕೊಂಡು ಬರ್ತೀವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ರಾತು. ಹೌದಾ, ಆತು ಬರ್ರಿ ಹಂಗಾರ. ನೀವು ಅಷ್ಟೇ ಯಾಕೆ ಹೋಗ್ತೀರಿ? ಬರ್ರಿ, ನಾನು ಬರ್ತೀನಿ. ಲಗುನ ಬಿಸಿ ಮಾಡಿ ಊಟ ಮಾಡಿದ್ರೆ ಅಂತ. ಬರ್ರಿ, ಹೊತ್ತಾತು ಬರ್ರಿ ಆಗಲೇ. ಹೌದೇವ, ಹೊತ್ತಾತು. ಬರ್ರಿ ಊಟ ಮಾಡನ್ರಿ ಎಲ್ಲರೂ. ಊಟದ ನಂತರ ಸಂಜೆಯ ಸಮಯ. ಅಮ್ಮರ ನಮ್ಮ ನೇತ್ರ ಹೇಳ್ದಂಗೆ ನಿಮ್ದು ಚಾನು ಭಾರಿ ಐತೆ ನೋಡ್ರಿ. ತಲೆನೋವೆಲ್ಲ ಕಿತ್ಕೊಂಡು ಹೋತ ನೋಡ್ರಿ. ನಮ್ದು ಚಲೋ ಐತ್ರಿ ಚಾ ಮಾತ್ರ. ಅಯ್ಯೋ ಅದ್ರಾಗ ಏನೈತೆ ಬಿಡ್ರಿ, ಮಧ್ಯಾಹ್ನ ಅಡುಗೆ ಮಾತ್ರ ಚಲೋ ಮಸ್ತ್ ಇತ್ತು ನೋಡ್ರಿ. ನನಗೂ ನನ್ನ ಕೈಯನ್ನು ತಿಂತ ಬೇಸರ ಆಗ್ಬಿಟ್ಟಿತ್ತಾ. ನೀವು ಮಸ್ತ್ ರೊಟ್ಟಿ ಗಿಟ್ಟಿ ಪಲ್ಯ ಆಗಿಲ್ಲ ಎಲ್ಲ ಮಾಡ್ಕೊಂಬಂದಿದ್ರಲ್ಲ, ಮಸ್ತ್ ಇತ್ತು ಬಿಡ್ರಿ. ಹೊಟ್ಟೆ ತುಂಬ ಊಟ ಮಾಡಿ ನೋಡ್ರಿ ನಾನಂತೂ. ಅಯ್ಯೋ ಚಲೋ ಆತು ಬಿಡ್ರಿ. ಅಂದಂಗೆ ಅವಾಗವಾಗ ಬರ್ಕೊತ ಹೋಗ್ಕೊಂತೀರಿ. ಪಾಪ ನೇತ್ರವೂ ಒಬ್ಬಕ್ಕೆ ಆಗ್ಬಿಡ್ತಾಳೆ ಇಲ್ಲಿ. ಆಕೆಗೂ ಅವಾಗವಾಗ ಜೀವ ನೆನೆಸ್ತಿರ್ತೈತಾ, ಅವಾಗವಾಗ ಬರೋದು ಹೋಗೋದು ಮಾಡ್ತೀರಿ ಒಂದು ಸ್ವಲ್ಪ. ಇವತ್ತೊಂದು ದಿನ ಇದ್ದು ಬಿಡ್ರಿ, ಬೇಕಾದ್ರೆ ನಾಳೆ ಮುಂಜಾನೆ ಲಗುನ ಹೋಗ್ಬಿಡಂತ್ರಿ ಅಂತ. ಯವ್ವ, ಇವತ್ತೊಂದು ದಿನ ಇದ್ದು ಬಿಡ್ಬೇ, ನಾಳೆ ಹೋಗಂತ್ರಿ ಅಂತ. ಅಯ್ಯೋ ಇಲ್ಲಿ ಬಿಡ್ರಿ ಅಮ್ಮಾರ, ಹೋಗಾಕಬೇಕು ನಾವು ಮನೆಗೀಗ. ಈಗ ಹೋದ್ವಿ ಅಂದ್ರೆ ಮತ್ತೆ ಇನ್ನೊಂದ್ಸಲ ಏನಾರು ಹೇಳಿ ಬರಾಕ್ ಬರ್ತೈತ್ರಿ. ಇಲ್ಲಂದ್ರೆ ಮೊದಲ ನಮ್ಮ ಅತ್ತಿ ಸುಮ್ಮನೆ ವಟ ಅಂತಾರ್ರಿ. ಮತ್ತು ಆಮೇಲೆ ಅದು ಇದು ಸುಮ್ಮನೆ ಇಲ್ಲದ ಸಮಸ್ಯೆ ನಾವು ಹುಟ್ಟಾಕ್ದಂಗೆ ಆಕೈತ್ರಿ. ಅದಕ್ಕೆ ಈಗ ಹೊಕ್ಕೀವ್ರಿ, ಮತ್ತೆ ಬರ್ತೀವಂತವ್ರಿ. ಹ್ಞೂನವ್ವ ನೇತ್ರ, ಈಗ ನಾವು ಹೋಗಾಕಬೇಕು. ಇವಾಗ ನಾವು ಹೋದ್ವಿ ಅಂದ್ರೆ ಮತ್ತೆ ಇನ್ನೊಂದ್ಸಲ ಏನಾರು ನೆಪ ಹೇಳ್ಕೊಂಡು ಬರಾಕ ನಡಿತೈತಿ. ಇಲ್ಲಂದ್ರೆ ಮತ್ತು ಅದು ಇದು ಪತ್ತೆ ಹಚ್ತಾರೆ ಅವ್ರು, ಎಲ್ಲಿ ಹೋಗಿದ್ರು ಎಲ್ಲಿದ್ರು ಏನಾಯ್ತು ಎಲ್ಲನೂ ಪತ್ತೆ ಹಚ್ತಾರೆ. ಅದೇ ಈಗ ಸಂಜೆ ಹೋಗ್ಬಿಟ್ರೆ ಮರ್ತು ಬಿಡ್ತಾರೆ, ಏನೋ ಹೋಗಿದ್ರು ಬಿಡು ಮಾತಾಡ್ಸ್ಕೊಂಬಂದಾರಂತಂದು. ಅದಕ್ಕೆ ಹೊಕ್ಕಿವಾವ ನಾವು.
ಹೌದನು ಹಂಗಾರ ನೀವೀಗ ಹೋಗಕ್ಕ ಬೇಕನು? ನೋಡು ಮಗಳ, ನೀವು ಮುಖ ಬೇಸರ ಮಾಡ್ಕೊಂಡ್ರೆ ನಮಗೆ ಇನ್ನೊಂದ್ಸಲ ಬರಾಕರೆ ಹೆಂಗೆ ಮನಸ್ಸು ಬರ್ತೈತಿ? ನೀನು ಹೇಳಿ, ನೀನು ನಕ್ಕೊಂತ ಕಳಿಸ್ಕೊಡ ನಮ್ಮನ್ನು. ಹಂಗಾದ್ರೆ ಮತ್ತೆ ಇನ್ನೊಂದ್ಸಲ ಬರ್ತೀವಿ ಆತ. ಇನ್ನೊಂದು 2 ವಾರದಾಗ ಮತ್ತೆ ಬರ್ತೀವಂತಗೋ. ನಾವು ಅವಾಗ ಬರ್ಕೊಂತ ಹೋಗ್ಕೊಂತ ಇರ್ತೀವಂತಗೋ ಆತ. ಆತು. ಮುಂದಿನ ಸಲ ಬಂದಾಗ ನೀವು ಒಂದಿನ ಇದ್ದು ಹೋಗ್ಬೇಕು ಏನು? ಆತವ, ಮುಂದಿನ ಸಲ ಬಂದಾಗ ಇದ್ದೋಕ್ಕಿವಂತವ. ಈಗೇನು ಅಳಕ್ಕೆ ಹೋಗ್ಬೇಡವ ನೀತ್ರವ. ಹುಷಾರಾಗಿರ. ನಿಂದು ಆರೋಗ್ಯದ ಕಡೆ ಲಕ್ಷ್ಯ ಇರಲಿ ಏನ? ಅಮ್ಮರ, ನೀವು ಯಾವ ಜನ್ಮದಾಗ ಆಕೆಗೆ ತಾಯಿ ಆಗಿದ್ರು ಏನು, ಅಥವಾ ನನಗೆ ತಾಯಿ ಆಗಿದ್ರು ನಂಗೆ ಗೊತ್ತಿಲ್ಲ ರೀ. ಆದ್ರೆ ಈ ಸಲ ಈ ಜನ್ಮದಾಗ ಮಾತ್ರ ನನ್ನ ಮಗಳನ್ನ ಅಷ್ಟು ಚಂದ ನೋಡ್ಕೊಳಕ್ಕೆ ಕುಂತೀರಿ ನೀವು. ಆಕೆ ಏನಾರು ತಪ್ಪು ಮಾಡಿದ್ರೆ ಸಿಟ್ನಾಗ ಏನಾರ ಅಂದ್ರೆ ಮನಸ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಆಕಿನ ಸ್ವಲ್ಪ ನೀವೇ ಚಂದನತಂಗೆ ನೋಡ್ಕೊತ ಹೋಗ್ಬೇಕ್ರಿ. ಇವಾಗ ನಿಮ್ಮ ಮೇಲೇ ಜವಾಬ್ದಾರಿ ಬಿಟ್ಟು ಹೊಂಟೀವ್ರಿ. ಆಕಿನ ಸ್ವಲ್ಪ ಚಂದನತಂಗೆ ನೋಡ್ಕೊರಿ ನೀವು. ಲಕ್ಷ್ಮಕ್ಕ, ನೀ ಹಿಂಗೆ ಬೇಸರ ಮಾಡ್ಕೊಂಡ್ರೆ ಮತ್ತು ಆಕೆಗೂ ಬೇಸರ ಆಕೈತಿ. ನೀನು ಧೈರ್ಯ ತಗೋ. ಓನವ, ನೀನು ಧೈರ್ಯ ತೊಗೋಬೇಕು. ಹಂಗಂದ್ರೆ ಆಕಿನೂ ಧೈರ್ಯ ತೊಗೋತಾರೆ. ನೀನೇ ಮುಖ ಈಟ ಮಾಡಿದೆ ಅಂದ್ರೆ ಹೆಂಗೆ ಹೇಳು? ಆಕೆ ಇಲ್ಲಿ ಆರಾಮಾಗಿರ್ತಾರೆ. ನೀವೇನು ಚಿಂತೆ ಮಾಡೋಕೋಬೇಡ್ರಿ. ನೀವು ಯಾವಾಗ ಬೇಕಾದ್ರೆ ಬಂದು ಹೋಗ್ರಿ. ಆಕಿನ ಚಂದನತಂಗೆ ನೋಡ್ಕೊತೀನಿ ಆತ. ಈಗ ನನ್ನ ಮೇಲೆ ನಂಬಿಕಿದ್ರೆ ನೀವು ನಕ್ಕೊಂತ ಹೋಗ್ತೀರಿ, ಇಲ್ಲಾಂದ್ರೆ ಹಿಂಗೆ ಬೇಸರ ಮಾಡ್ಕೊಂಡು ಹೋಗ್ತೀರಿ ನೋಡ್ರಿ. ಅಯ್ಯೋ ಇಲ್ಲ ರೀ ಅಮ್ಮರ, ನಿಮ್ಮ ಮೇಲೆ ನಮ್ಗೆ ಯಾವುದೇ ಥರದ್ದು ಅನುಮಾನ ಇಲ್ಲ ರೀ. ನೀವು ಚಂದನತಂಗೆ ನೋಡ್ಕೋತೀರ ಅನ್ನೋ ನಂಬಿಕೆ ನಂಗೆ ಐತ್ರಿ. ಅದೇ ನಂಬಿಕೆ ಮೇಲೇ ಈಗ ಧೈರ್ಯದಿಂದ ಹೊಂಟೀವಿ ನೋಡ್ರಿ. ಆಮೇಲೆ ನಮ್ಮ ಮಗಳ ಕಡೆ ಚಿಂತೆ ಇಲ್ಲದಂಗೆ ಆತ್ರಿ. ಇಷ್ಟು ದಿನ ಹೆಂಗೆ ನನ್ನ ಮಗಳು ಹೆಂಗಿರ್ತಾಳೋ ಎಲ್ಲದಾಳು ಅಂತ ಚಿಂತೆ ಹತ್ಬಿಟ್ಟಿತ್ತು ನೋಡ್ರಿ. ಇವಾಗ ಎಷ್ಟೋ ಚಿಂತೆ ಹೋದ್ ನೋಡ್ರಿ ನಿಮ್ಮ ಜೊತೆ ಅದ ಅಂತ ಅಂದಮೇಲೆ. ನೀವೇನು ಚಿಂತೆ ಮಾಡೋಕೋಬೇಡ್ರಿ. ನಾನು ಹತ್ರವನ್ನ ಚಂದನತಂಗೆ ನೋಡ್ಕೋತೀನಂತ ಆಯ್ತಾ? ಲಕ್ಷ್ಮಕ್ಕ, ಹೋಗೋಣ ಹೊತ್ತಾತ. ಮತ್ತು ಇಲ್ಲಾಂದ್ರೆ ಮನೆಗೆ ಹೋಗೋಷ್ಟಿಗೆ 1000 ಪ್ರಶ್ನೆ ಕೇಳ್ತಾರೆ ಅವರು. ಹೌದಿಲ್ಲ ಆತ ನೇತ್ರವ, ಹೋಗ್ಬಿಡ್ತೀವ. ನೀವು ಮುಖ ಈಟ ಮಾಡ್ಕೊಬೇಡವ. ನೀ ಈಟ ಮಾಡ್ಕೊಂಡ್ರೆ ಬಂದು ನನಗೆ ಬೇಸರ ಆಕೈತೆ ನೋಡು. ನೀ ಚಂದನತಂಗೆ ನಕ್ಕೊಂತ ಕಳಿಸಿದೆ ಅಂದ್ರೆ ಮತ್ತೆ ಬರ್ತೀವಿ ನಾವು, ಇಲ್ಲಾಂದ್ರೆ ಬರಂಗೇ ಇಲ್ಲ ನೋಡು. ನೇತ್ರವ, ನಿಮ್ಮ ಮುಖ ಈಟ ಮಾಡ್ಕೊಬೇಡವ. ಆತು ತಗೋರಿ. ಮತ್ತು ಅವಾಗವಾಗ ಬರ್ಕೊತ ಹೋಗ್ಕೊತೀರಿ, ಫೋನು ಹಚ್ಕೊತೀರಿ, ಸರಿನಾ? ಆತವ, ಹಿಂಗಿರ್ಬೇಕು. ಸರಿ, ಹಂಗಾರೆ ನಾ ಹೋಗ್ಬರಂದೆ. ಬರ್ರಿ, ಗೇಟ್ ತನಕ ಬಿಟ್ಟು ಬರ್ತೀನಿ ನಾನು. ಅಮ್ಮಾರ, ಹೋಗ್ಬರ್ತೀವ್ರಿ ಅಮ್ಮಾರ. ಆತ್ರಿ, ಹೋಗ್ಬರ್ರಿ. ಇದು ಮನೆ ಮುಟ್ಟಿದ್ಮೇಲೆ ಒಂದು ಫೋನ್ ಹಚ್ಚೋದು ಮಾತ್ರ ಮರಿಬೇಡ್ರಿ, ಸರಿನಾ? ಆತ್ರಿ ಅಮ್ಮಾರ. ಅಜ್ಜಿ, ನಾ ಅವ್ರನ್ನ ಕಳಿಸ್ಬರ್ತೀನಿ. ಆತವ. ಪಾಪ ನೇತ್ರವ ಎಲ್ಲರೂ ಇದ್ದಿದ್ದಕ್ಕೆ ಎಷ್ಟು ನಕ್ಕೊಂತ ಇತ್ತು. ಈಗ ಅವ್ರು ಊರಿಗೆ ಹೋಗೋದಕ್ಕೆ ಇದಕ್ಕೆ ಸಮಾಧಾನನ ಆಗವಲ್ದು. ಕಣ್ಣಾಗ ನೀರೈತಿ, ಮತ್ತು ಹತ್ರ ಎಲ್ಲಿ ಅವರು ಅಳ್ತಾರಂತಂದು ತಡ್ಕೊಂಡಾಳ. ಈಗ ಪಾಪ ಅನಿಸ್ತೈತವ. ನಂದಲ್ಲ ಕೊನೆಯಾಗ ಫೋನ್ ಯಾರು ಹಚ್ಚಿದ್ರೆ ಏನಪ್ಪ? ಯವ್ವ, ಹುಷಾರು ನೋಡ್ಬೇ. ಮನೆ ಮುಟ್ಟಿದ ಮೇಲೆ ನಂಗೆ ಫೋನ್ ಹಚ್ಚಿರಿ, ಮರ್ಯಾಕೆ ಹೋಗ್ಬೇಡ್ರಿ. ಏನು ಚಿಕ್ಕಿ, ನೀನು ಅಷ್ಟೇ. ಮನೆ ಮುಟ್ಟಿದ ಮೇಲೆ ಅವ್ವ ಮರ್ತಂತ ನೀನು ಮರ್ಯಾಕೆ ಹೋಗ್ಬೇಡ. ಇಬ್ಬರು ಯಾರು ಒಬ್ಬರು ಫೋನ್ ಹಚ್ಚಿ ಹೇಳ್ರಿ ನಂಗೆ, ಸರಿನಾ? ಆ ಕಾವೇರಿಗೆ ಅವರಿಗೆಲ್ಲ ಹೇಳ್ರಿ, ಆಯ್ತಾ? ಆತವ. ಹುಷಾರು ನೋಡ ನೀನು. ಆತವ, ಹುಷಾರು. ನೀನು ಒಳಗೆ ಹೋಗು. ಆತವ. ಹೋದ್ರವ ಅವರಿಗೆ? ನೀ ಬೇಸರ ಮಾಡ್ಕೋಬೇಡವಾ? ಅಜ್ಜಿ ಹೋದ್ರು. ಅದು ಹಂಗೆ ಒಂಚೂರು ಬೇಸರ ಆಗೈತೆ ಆಟ. ಅಂದಂಗೆ ಅದು ಇನ್ನೊಂದು ಮನೆ ಐತಲ್ಲವ ಇವ್ರದ್ದು. ಅದು ಎಂಥದ್ದು ಅಂತಾರಲ್ಲ, ಫಾರ್ಮ್ ಹೌಸ್ ಎಂಥದ್ದು. ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತಂತವ. ಅವು ಆಳು ಬಂದಾರಂತೆ. ಅದಕ್ಕೆ ಈಗ ಹೋಗಿ ಲಘುನ ಬರ್ತೀನಂತೆ. ಅವರು ಗಾಡಿ ಕಳ್ಸಾರಂತಾಗಲೇ ನಾ ಹೊಂಟೀನಿ. ನೀನು ಒಳಗಡೆ ಕದ ಹಾಕ್ಕೊಂಡಿರು. ನಾ ಬರೋದು 9 ಗಂಟೆ 10 ಗಂಟೆ ಆಕೈತಿ. ಏನು ನೀವು ಹುಷಾರು ನೋಡವ, ಒಬ್ಬೇಕಿರ್ತಿದ್ದಿ. ಅಯ್ಯ ಅಜ್ಜಿ, ಈಗ ನೀನು ಹೊಂಟೇನ? ನಂಗೆ ಒಬ್ಬೇಕಿಗೆ ಇಲ್ಲಿ ಹುಚ್ಚಿಡ್ದಂಗೆ ಆಕೈತಿ. ಮತ್ತೇನು ಮಾಡ್ಬೇಕವ ಈಗ? ಅಗ್ದಿ ಲಘುನ ಕೆಲಸ ಬಂದುಬಿಟ್ಟೈತಿ. ಅದಕ್ಕೆ ಹೋಗ್ಬರ್ತೀನವ. ಮತ್ತೆ ಬೇಸರ ಮಾಡ್ಕೋಬೇಡವ. ಸರಿ ಅಜ್ಜಿ, ಲಘುನ ಬಾ ನೀನು. ಆತವ, ಲಘುನ ಬರ್ತೀನಂತಗು. ಕದ ಮುಂದಕ್ಕೆ ಅನ್ಕೋ ಬಾ ನೇತ್ರವ. ಆಯ್ತಜ್ಜಿ, ನೀವು ಹೋಗಿರಿ. ನಾವು ಸ್ವಲ್ಪ ಗಾಳಿ ಕೂತ್ಕೊಂಡು ಆಮೇಲೆ ಕದ ಹಾಕೋತೀನಿ. ಆತವ ಹಂಗಾರ. ಅವರು ಊರಿಗೆ ಹೋದ್ರು. ಇರಂದ್ರೆ ಇವತ್ತೊಂದಿನ ಇರಲಿಲ್ಲ. ಅಜ್ಜಿ ಜೊತೆನಾರ ಮಾತಾಡ್ಕೊತ ಕೂತ್ಕೊಳ್ಳೋಣ ಅಂದ್ರೆ ಅಜ್ಜಿನೂ ಏನೋ ಕೆಲಸ ಐತಂತ ಹೋಗ್ಬಿಡ್ಲು. ನಾ ಒಬ್ಬಿಗೆ ಏನು ಮಾಡಲಿ ಈಗ? ನಂಗೆ ಅಳು ಬಂದಂಗೆ ಆಗುಂತೈತಿ. ಯಾರ ಜೊತೆ ಮಾತಾಡ್ಕೊತ ಕೂತ್ಕೊಳ್ಳಿ ನಾನು ಒಬ್ಬಿಗೆ ಏನು ಮಾಡಲಿ? ನೇತ್ರ, ಯಾಕೇನಾಯ್ತು? ಮುಖ ಒಂಥರ ಆಗೈತಲ್ಲ, ಏನಾಯ್ತು? ಅದು ಅವ್ವ ಮತ್ತು ಚಿಕ್ಕಿ ಊರಿಗೆ ಹೋದ್ರು. ಅದಕ್ಕೆ ನಂಗೆ ಭಾಳ ಅಳು ಬರಾಕುಂತೈತಿ. ಆ ಅಜ್ಜಿನೂ ಏನೋ ಕೆಲಸ ಐತಂತ ಹೋದ್ರೆ ನಂಗೆ ಒಬ್ಬೇಕಿಗೆ ಇರಾಗ ಭಾಳ ಬೇಸರ ಆಗಾಕುಂತೈತಿ. ನಂಗೆ ಅಳುನ ನಿಲ್ತಾ ಇಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಕ್ಕೆಲ್ಲ ಹೇಳ್ತಾರನ? ನಾನೇನೋ ನಿಮ್ಮ ಮನೆಯವ್ರು ಇನ್ನೂ ಅದಾರನ, ಮಾತಾಡ್ಸಿದ್ರಾಯ್ತು ಅಂತ ಬಂದೆ. ಆಲ್ರೆಡಿ ಹೋಗ್ಬಿಟ್ರನ ಅವರು? ನೀ ಅಷ್ಟಕ್ಕೆಲ್ಲ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಹೇಳು? ಭಾಳ ಬೇಸರ ಆಗುಂತೈತಿ ನನಗೆ. ಅವರೆಷ್ಟು ತನಕ ಇಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ಕೊತ ಇದ್ರು, ಒಮ್ಮಿಗೆ ಹೋಗ್ಬಿಟ್ರು. ಅಜ್ಜಿನ ಏನೋ ಕೆಲಸ ಐತಂತ ಹೋಗ್ಬಿಟ್ರು. ನಾ ಒಬ್ಬೇಕ ಹೆಂಗಿರಲಿ, ನೀವೇ ಹೇಳ್ರಿ.
ಅದಕ್ಕೆ ತಾನೇ ನಾನು ಬಂದಿದ್ದು. ನನಗೆ ಅಜ್ಜಿ ಫಾರ್ಮ್ ಹೌಸಿಗೆ ಹೋಗ್ತಾ ಇದ್ದಾರಂತ ಗೊತ್ತಾಯಿತು. ಮತ್ತು ನಿಮ್ಮ ಮನೆಯವರು ಇವತ್ತು ಇರಲ್ಲ ಅಂತ ಅಂದಿದ್ರಲ್ಲ, ಸೊ ಅದಕ್ಕೆ ನೀನು ಒಬ್ಬಳೇ ಇರ್ತೀಯ. ಮತ್ತು ಅದು ಅಲ್ಲದೆ ಅವ್ರು ಊರಿಗೆ ಹೋಗಿರ್ತಾರಂತ, ಊರಿಗೆ ಹೋಗಿದ್ರೆ ನೀನು ಹತ್ಕೊಂತ ಕೂತ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಬಂದಿದ್ದು. ಹೌದಾ, ನಿಜ ನಂಗೆ ಭಾಳ ಬೇಜಾರಾಗ್ತಾಯಿತ್ತು. ಇವಾಗ ಏನಾದರೂ ನೀವು ಬಂದಿಲ್ಲ ಅಂದಿದ್ರೆ ನಾವು ಒಬ್ಬಳೇ ಹತ್ಕೊಂತ ಕೂತ್ಕೊಂಡ್ಬಿಡ್ತಿದ್ದೆ. ಏನೂ ಹೆದರ್ಕೋಬೇಡ, ಅಜ್ಜಿ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಜ್ಜಿ ಬಂದ ಮೇಲೆ ನಾನು ವಾಪಸ್ ಮನೆಗೆ ಹೋಗ್ತೀನಿ, ಸರಿನಾ? ನಿನ್ನನ್ನು ಒಬ್ಬಳನ್ನೇ ಮಾತ್ರ ಬಿಟ್ಟು ಹೋಗಲ್ಲ, ಓಕೆನಾ? ಸರಿ. ಅಂತ ನಾನು ನಿಮಗೆ ಹೇಳಿದ್ದೆ ತಾನೇ, ನೀವಂದರೆ ನಂಗೆ ಇಷ್ಟ ಇಲ್ಲ ಅಂತ. ಆದರೂ ಯಾಕೆ ನನ್ನನ್ನು ಕೇರ್ ಮಾಡ್ತೀರಿ ನೀವು? ಅದು ಹಾಗೇನಿಲ್ಲ, ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಕೇರ್ ಮಾಡ್ತಿದ್ದೆಪ್ಪ. ನಿಜವಾಗ್ಲೂ? ಹಾಂ, ನಿಜವಾಗ್ಲೂ. ನಂಗೊಂದು ಕಪ್ ಕಾಫಿ ಮಾಡಿಕೊಡ್ತೀಯಾ? ತಲೆ ಸಿಕ್ಕಾಪಟ್ಟೆ ನೋಸ್ತಾ ಇದೆ. ತಲೆ ನೋಸ್ತಾ ಇದ್ದೇನಾ? ಯಾಕೆ, ಆರಾಮಾಗಿದ್ದೀರಾ? ಏನಿಲ್ಲ, ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗ್ಬರೋಣ ಬರ್ರಿ. ಹಾಗೇನಿಲ್ಲ, ಅದು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ತಲೆ ನೋಸ್ತಾ ಇದೆ ಅಷ್ಟೇ. ಹಾಗಾದರೆ ನೀವು ಇಲ್ಲೇ ಕೂತ್ಕೊಂಡಿರಿ, ನಾ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ತೀನಿ. ಕಾಫಿ ಮಾಡಿಕೊಟ್ಟು ಆಮೇಲೆ ನಿಮಗೆ ಅದು ತಲೆದು ಹೆಡ್ ಮಸಾಜ್ ಮಾಡ್ತೀನಿ. ಹೆಡ್ ಮಸಾಜ್ ಮಾಡಿದರೆ ತಲೆನೋವೆಲ್ಲ ಹೋಗುತ್ತೆ. ಸರಿ, ಆಯಿತು. ನನ್ನ ಮೇಲೆ ಪ್ರೀತಿ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ಆದರೂ ಒಪ್ಕೋತಾ ಇಲ್ಲ. ಇವಳನ್ನು ಹೆಂಗಪ್ಪ ಒಪ್ಸೋದು ದೇವ್ರಿ?